ಹಾಯ್ ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. JDR ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್. ಬನ್ನಿ, ಇವತ್ತು ನಾನು ಯಾವ ರೆಸಿಪಿ ತೊಗೊಂಬಂದಿದ್ದೀನಿ ಅಂದರೆ ಒಳ್ಳೆ ಸಕ್ಕತ್ತಾಗಿರೋ ರೆಸಿಪಿ ತೊಗೊಂಬಂದಿದ್ದೀನಿ. ಒಂದು ವಾರ ಪೂರ್ತಿ ದೋಸೆ ಐಟಮ್ಸ್ ಯಾವ ಥರ ಮಾಡ್ಕೊಳ್ಳೋದು, ಒಂದು ವಾರಕ್ಕಾಗೋಂಥ ದೋಸೆ ಐಟಮ್ಸ್ ನಾನು ತೊಗೊಬಂದಿದ್ದೀನಿ. ಡೈಲಿ ಒಂದೊಂದು ಥರ ವೆರೈಟಿ ದೋಸೆ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ಗೆ ತುಂಬ ಒಳ್ಳೆಯದು ಇದು ದೋಸೆ ಅಂದರೆ. ಫುಲ್ಲು ಹೆಲ್ತ್ಗೆ ಒಳ್ಳೆಯದಾಗ ಅಂಥದ್ದೇ ನಾನು ಹಾಕಿ ಮಾಡ್ತಾ ಇರೋದು ದೋಸೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಯಾರಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ನಾನು ಯಾವ ಥರ ಮಾಡಿದ್ದೀನಿ ಅಂತ ಗೊತ್ತಾಗಲ್ಲ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀರನ್ನ ಕಾಯಕ್ಕಿಟ್ಕೊಂಡು ಒಂದು ಸ್ವಲ್ಪ 4 ರಿಂದ 5 ಎಲೆಯಷ್ಟು ಪಾಲಕ್ ಹಾಕ್ಕೊಂಡಿದ್ದೀನಿ. ಪಾಲಕ್ನ ಒಂದು 2 ನಿಮಿಷ ಕುದಿಸ್ಕೋಬೇಕು. ಅದು ಕುದಿಸ್ಕೊಂಡು ಆರಿದ್ಮೇಲೆ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಜಾರ್ಗೆ ಹಾಕ್ಕೊಂಡು 1-2 ಹಸಿಮೆಣ್ಸಿನ್ಕಾಯಿ, ಒಂದು ಅರ್ಧ ಇಂಚ್ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು 4 ರಿಂದ 5 ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ರುಬ್ಲಿಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಬೇಕು ಇದಕ್ಕೆ, ಯಾಕಂದರೆ ಜಾಸ್ತಿ ಮಸಾಲೆ ಇಲ್ವಲ್ಲ. ಹಂಗಾಗಿ ಈಗ ನಾವು ಆಲ್ರೆಡಿ ದೋಸೆ ಹಿಟ್ಟು ಮಾಡ್ಕೊಂಡಿರ್ತೀವಲ್ಲ, ಆ ದೋಸೆ ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದು ವಿಷಯ ಏನಂದರೆ, ನಾವು ದೋಸೆ ಹಿಟ್ಟನ್ನ ಆಲ್ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ಅದಕ್ಕೆ ಇದನ್ನು ಹಾಕ್ಕೊಬೇಕಷ್ಟೇ. ಇನ್ನೇನು ತೊಂದರೆ ಏನೂ ಇಲ್ಲ. ನೆಕ್ಸ್ಟ್ ಈಗ ದೋಸೆ ಹುಯ್ಕೊಳ್ಳೋಣ ಬನ್ನಿ. ನಾನು ಆಲ್ರೆಡಿ ತವಾ ಕಾಯಕ್ಕಿಟ್ಕೊಂಡಿದ್ದೆ. ತವದ ಮೇಲೆ ಸ್ವಲ್ಪ ನೀರು ಚಿಮ್ಮಿಸ್ಬಿಟ್ಟು ನೀಟಾಗಿ ದೋಸೆ ಸರಿನ ನೀಟಾಗಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೊಬೋದು. ನಿಮಗೆ ಚಿಕ್ಕದು ಬೇಕಾದ್ರೆ ಚಿಕ್ಕದು ಮಾಡ್ಕೊಬೋದು. ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊತೀನಿ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಕಡೆನೇ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಗರಿಯಾಗಿ ಬೇಯಿಸ್ಕೊಂಡ್ರೆ ಸೇಮ್ ಮಸಾಲೆ ದೋಸೆ ಆ ಥರ ಇರುತ್ತೆ, ಅದೇ ಥರ ಇರುತ್ತೆ. ಈಗ ರೆಡಿ ಆಯಿತು ಪಾಲಕ್ ಮಸಾಲೆ ದೋಸೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಪಲ್ಯ ಚಟ್ನಿ ಎರಡಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಬರೀ ಚಟ್ನಿ ಇದ್ದರೂ ತುಂಬ ಚೆನ್ನಾಗಿರುತ್ತೆ. ಹೆಲ್ದಿಯಾದಂಥ ಪಾಲಕ್ ದೋಸೆ ತುಂಬ ಚೆನ್ನಾಗಿದೆ. ಬನ್ನಿ ನೆಕ್ಸ್ಟ್ ಯಾವ ರೆಸಿಪಿ ನೋಡೋಣ. ನೆಕ್ಸ್ಟ್ ಬಂದು ಒಂದು ಜಾರ್ ಇಟ್ಕೊಂಡಿದ್ದೀನಿ. ಇದು ಈರುಳ್ಳಿ ದೋಸೆ ಅಂತ, ಈರುಳ್ಳಿ ಮಸಾಲೆ ದೋಸೆ ಅಂತ. ಅದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಜಾಸ್ತಿ ನೀರು ಹಾಕೋದು ಬೇಡ, ಸ್ವಲ್ಪ ಹಾಕ್ಕೊಳ್ಳಿ. ಈಗ ರುಬ್ಬಾಯಿತು ನೋಡಿ. ಇಷ್ಟು ಪೇಸ್ಟ್ ಆದರೆ ಸಾಕು, ಜಾಸ್ತಿ ಏನು ಬೇಡ. ಇಷ್ಟು ರುಬ್ಬಾಯಿತು. ಈಗ ನೆಕ್ಸ್ಟ್ ನಾನು ಆಲ್ರೆಡಿ ಹೇಳ್ದಂಗೆ ದೋಸೆ ಹಿಟ್ಟು ತೊಗೊಂಡಿದ್ದೀನಿ. ದೋಸೆ ಸರಿಗೆ ನಾವು ಆಲ್ರೆಡಿ ರುಬ್ಕೊಂಡಿರೋದನ್ನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ರುಬ್ಬಕ್ಕೆ ಏನು ಬೇಡ, ಡೈರೆಕ್ಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬಾಯಿಗೆ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಬಂದು ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ನಿಮಗೆ ತೆಳು ಅನಿಸಿದ್ರೆ ನೀರೇನು ಬೇಡ, ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನನಗೆ ಗಟ್ಟಿ ಅನಿಸು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ತವಕ್ಕೆ ಸ್ವಲ್ಪ ನೀರು ಚಿಮ್ಮಿಸ್ಕೊಂಡು ನೀಟಾಗಿ ಟವಲಲ್ಲಿ ಒರೆಸ್ಕೊಂಡು ನೆಕ್ಸ್ಟ್ ದೋಸೆ ಹಾಕ್ಕೊತಾ ಇದ್ದೀನಿ. ಸೇಮ್ ಈ ದೋಸೆನೂ ಅಷ್ಟೇ, ನಿಮ್ಗೆ ಎಷ್ಟು ದೊಡ್ಡದು ಬೇಕು, ಅಂಚು ದೊಡ್ಡದಿದ್ದರೆ ದೊಡ್ಡದಾಗೆ ಹಾಕ್ಕೋಬೋದು. ನಾವು ಪುಟ್ಟದು ಹಾಕೋದು ಮೇಡಮ್ ಅಂದರೆ ನೀವು ಪುಟ್ಟದೇ ಹಾಕ್ಕೋಬೋದು. ಈ ಥರ ದೋಸೆ ಹಾಕಾದ್ಮೇಲೆ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇದು ಬಂದು ಈರುಳ್ಳಿ ಮಸಾಲೆ ದೋಸೆ ಅಂತ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮಸಾಲೆ ದೋಸೆ ಹೊರಗಡೆ ತಿನ್ನೋದಕ್ಕಿಂತ ಇದು ಮನೇಲಿ ಸಖತ್ತಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ 2 ಕಡೆ ನೀಟಾಗಿ ಬೇಯಿಸ್ಕೊಬೇಕು. 2 ಕಡೆನೂ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಇಲ್ಲ ನಮಗೆ ಕ್ರಿಸ್ಪಿ ಬೇಡ ಅಂತಂದರೆ ಸಾಫ್ಟಾಗೇ ಬೇಯಿಸ್ಕೊಬೋದು. ನೋಡಿ ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯ ಹಾಕ್ಕೊತಾ ಇದ್ದೀನಿ, ಯಾಕೆಂದರೆ ಇದು ಬಂದು ಈರುಳ್ಳಿ ಮಸಾಲೆ ದೋಸೆ ಅಂತ. ಹಾಗಾಗಿ ಆಲೂಗಡ್ಡೆ ಪಲ್ಯ ಹಾಕ್ಕೊಂಡು ಈಗ ಒಂದು ಕಡೆ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಈಗ ಆಲೂಗಡ್ಡೆ ಪಲ್ಯ ಹಾಕ್ಕೊಂಡೆಲ್ಲ ಆಯಿತು. ಈಗ ಮಸಾಲೆ ದೋಸೆ ರೆಡಿ ಆಯಿತು. ಈರುಳ್ಳಿ ಮಸಾಲೆ ದೋಸೆ ರೆಡಿ ಆಗಿದೆ. ಇದ್ರ ಜೊತೆ ಚಟ್ನಿ ಇಲ್ಲ ಸಕ್ಕತ್ತಾಗಿರುತ್ತೆ. ಆಲ್ರೆಡಿ ಪಲ್ಯ ಮಧ್ಯದಲ್ಲಿ ಇಟ್ಟಿದ್ದೀವಲ್ವ, ಹಾಗಾಗಿ ಚಟ್ನಿ ಸಕ್ಕತ್ತಾಗಿರುತ್ತೆ. ಈಗ ನೆಕ್ಸ್ಟ್ ಯಾವ ದೋಸೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮತ್ತೆ ಒಂದು ಜಾರ್ ತೊಗೊಂಡಿದ್ದೀನಿ. ಜಾರ್ಗೆ 2 ಟೊಮೊಟೊ ಹಾಕ್ಕೊಂಡಿದ್ದೀನಿ, ಒಂದು ಉಂಡೆ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು 1-2 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಣ್ಣನೂ ಬರಬೇಕಲ್ಲ, ಜಾಸ್ತಿ ಖಾರ ಬೇಡ ಅಂತ. ಇದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಯಾಕಂದ್ರೆ ಟೊಮೊಟೊದೆಲ್ಲ ನೀರು ಇರುತ್ತೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈಗ ನೀಟಾಗಿ ರುಬ್ಕೋಬೇಕು. ಫೈನ್ ಪೇಸ್ಟ್ ಮಾಡ್ಕೊಬಂದಿದ್ದೀನಿ ನೋಡಿ. ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಇಷ್ಟು ಪೇಸ್ಟ್ ಆದರೆ ಸಾಕು, ಜಾಸ್ತಿ ಏನು ಬೇಡ. ನಾನು ಆಲ್ರೆಡಿ ಹೇಳ್ದಂಗೆ ಮತ್ತು ದೋಸೆ ಹಿಟ್ಟು ಏನಿದೆ ಅದೇ ದೋಸೆ ಹಿಟ್ಟಿಗೆ ನಾವು ಇದನ್ನು ಹಾಕ್ಕೊತಾ ಇದ್ದೀವಿ. ದೋಸೆ ಬ್ಯಾಟರ್ಗೆ
ನಾವು ಇದನ್ನ ರುಬ್ಕೊಂಡಿರೋದನ್ನ ಹಾಕ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಏಕೆಂದರೆ ದೋಸೆ ಹಿಟ್ಟು ಮತ್ತು ಈ ನಾವು ಮಾಡಿರೋಂಥ ಮಿಶ್ರಣ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ನೀಟಾಗಿ ಮಿಕ್ಸ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ಈಗ ತವ ಇಟ್ಕೊಂಡಿದ್ದೀನಿ, ಅದೇ ತವದ ಮೇಲೆ ಈಗ ದೋಸೆ ಹಾಕ್ಕೊತಾ ಇದ್ದೀನಿ. ಸೇಮ್ ನಿಮ್ಗೆ ಎಷ್ಟು ದೊಡ್ಡದು ಬೇಕು ದೋಸೆ ಅಷ್ಟು ದೊಡ್ಡದು ಹಾಕ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟೊಮೊಟೊ ದೋಸೆ ಸಕ್ಕತ್ತಾಗಿರುತ್ತೆ. ಔಟ್ಸೈಡಲ್ಲಿ ತಿನ್ನೋದಕ್ಕಿಂತ ಮನೇಲೇ ಈ ಥರ ಚೆನ್ನಾಗಿ ಮಾಡಿಕೊಂಡ್ರೆ ಒಂದು ಸರಿ ದೋಸೆ ಹಿಟ್ಟು ಮಾಡ್ಕೊಬಿಟ್ರೆ ಈ ಥರ ವೆರೈಟಿ ದೋಸೆ ಮಾಡ್ಕೊಬೋದು. ಒಂದು ವಾರ ಪೂರ್ತಿ ನೀವು ದೋಸೆ ಮಾಡೋ ಚಿಂತೆನೇ ಇಲ್ಲ, ಯಾವ ದೋಸೆ ಮಾಡೋದು, ಒಂದೇ ದೋಸೆ ಮಾಡಬೇಕಂತ. ಈ ಥರ ಬೇಕಾದರೆ ವೀಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಯಾವಾಗ ಬೇಕು ದೋಸೆ ಆ ಥರ ಮಾಡ್ಕೊಬೋದು. ವಾರ ಪೂರ್ತಿ ದೋಸೆ ತಿನ್ಬೋದು ರುಚಿಯಾಗಿ. ನೋಡಿ, ಎರಡು ಕಡೆನೂ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡಿದ್ದೀನಿ. ಎರಡು ಕಡೆನೂ ಬೇಯಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ನೋಡಿ. ನೋಡ್ತಾ ಇದ್ರೇ ತುಂಬ ಚೆನ್ನಾಗೈತೆ ಅನಿಸ್ತಾಯಿತ್ತಲ್ವ. ನನಗಂತೂ ಬಾಯಲ್ಲಿ ನೀರು ಬರ್ತಾಯಿತ್ತು ಮಾಡಬೇಕಾದ್ರೆ. ಈಗ ಆಲ್ರೆಡಿ ರೆಡಿ ಆಯಿತು. ಈಗ ದೋಸೆ ಟೊಮೊಟೊ ದೋಸೆ ರೆಡಿ ಆಯಿತು. ಟೊಮೊಟೊ ಮಸಾಲೆ ದೋಸೆ ರೆಡಿ ಆಯಿತು. ಈಗ ನೆಕ್ಸ್ಟ್ ಯಾವ ದೋಸೆ ನೋಡೋಣ. ಈಗ ಮೊದಲಿಗೆ ಮತ್ತೆ ಜಾರ್ ತೊಗೊಂಡಿದ್ದೀನಿ. ಜಾರ್ಗೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡು, ಒಂದು 4 ಹೆಸರು ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ರುಚಿಗೆ, ಒಂಚೂರು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ದೋಸೆ ಬಂದು ಸಬ್ಬಕ್ಕಿ ಸೊಪ್ಪಿನ ದೋಸೆ ಅಂತ, ಅಂದರೆ ಸಬ್ಸಿಗೆ ಸೊಪ್ಪಿನ ದೋಸೆ. ಈಗ ಅದನ್ನು ತರತರಿಯಾಗಿ ರುಬ್ಕೊಂಡಿದ್ದೀನಿ. ರುಬ್ಕೊಂಡು ನಾನು ಆಲ್ರೆಡಿ ಹೇಳ್ದಂಗೆ ದೋಸೆ ಇಟ್ಟು ದೋಸೆ ಬ್ಯಾಟರ್ಗೆ ಅದನ್ನು ಹಾಕ್ಕೊತಾ ಇದ್ದೀನಿ. ರುಬ್ಕೊಂಡು ತೀರ ನುಣ್ಣಗಾಗಬೇಕಂತ ಏನಿಲ್ಲ, ಈ ಥರ ತರತರಿಯಾಗಿರೋ ತುಂಬ ಚೆನ್ನಾಗಿರುತ್ತೆ. ಈಗ ಸಬ್ಬಕ್ಕಿ ಸೊಪ್ಪನ್ನ ಸಣ್ಣಗೆ ವಾಶ್ ಮಾಡಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಚೆನ್ನಾಗಿ ವಾಶ್ ಮಾಡಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಸ್ವಲ್ಪ ಗಟ್ಟಿ ಆಯಿತು ಅನ್ಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀವು. ನಂಗೆ ಸ್ವಲ್ಪ ಗಟ್ಟಿ ಆಯಿತು ಅನಿಸ್ತು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಇದಂತೂ ಹೆಲ್ತ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು ದೋಸೆ ಇದು. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ಮಕ್ಕಳು ಸೊಪ್ಪು ತಿನ್ನಲ್ಲ ಅಂತಾರಲ್ಲ, ಅವರಿಗೆಲ್ಲ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ನಾವು ದೋಸೆ ಹಂಚಿಗೆ ಸ್ವಲ್ಪ ನೀರು ಚಿಂಕಿಸಿ ಟವಲ್ ಒರೆಸ್ಕೊಂಡು ಈಗ ನಾನು ದೋಸೆ ಬ್ಯಾಟರ್ನ ಹಾಕ್ಕೊತಾ ಇದ್ದೀನಿ. ದೋಸೆ ಬ್ಯಾಟರ್ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ತೆಳುವಾಗಿ ಬಂದರೆ ದೋಸೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ತೀರಾ ಮಂದ ಆದರೆ ನಮಗೆ ಸೆಟ್ ದೋಸೆ ಥರ ಆಗಿಬಿಡುತ್ತೆ. ಹಾಗಾಗಿ ತೆಳುವಾಗಿ ಹಾಕ್ಕೊಬೇಕು. ನೋಡಿ, ಇಷ್ಟು ತೆಳುವಾಗಿ ಹಾಕ್ಕೊಂಡ್ರೆ ಸಾಕು. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಣ್ಣೆ ಇದ್ದರೆ ಎಣ್ಣೆ ಬೇಕಂದರೆ ಎಣ್ಣೆ, ಬೆಣ್ಣೆ ಬೇಕಂದರೆ ಬೆಣ್ಣೆ, ಎಲ್ಲ ತುಪ್ಪ ಆದರೆ ತುಪ್ಪ ಹಾಕ್ಕೋಬೋದು. ಈಗ ಎರಡು ಕಡೆನೂ ನೋಡಿ, ಎರಡು ಕಡೆನೂ ಬೇಯಿಸ್ಕೊಂಡಿದ್ದೀನಿ. ಇಷ್ಟು ಬೆಂದರೆ ಸಾಕು, ಜಾಸ್ತಿ ಏನು ಬೇಡ. ಈಗ ದೋಸೆ ಎತ್ತಿಟ್ಕೊತಾ ಇದ್ದೀನಿ. ನೋಡಿ, ರೆಡಿ ಆಯಿತು ನಮ್ಮ ಸಬ್ಬಕ್ಕಿ ಸೊಪ್ಪಿನ ದೋಸೆ ರೆಡಿ ಆಯಿತು. ಈಗ ನೆಕ್ಸ್ಟ್ ಬಂದು ಮೆಂತ್ಯ ಸೊಪ್ಪಿನ ದೋಸೆ. ಮೆಂತ್ಯ ಸೊಪ್ಪು ಒಂದು ಜಾರ್ಗೆ ಮೆಂತ್ಯ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತು ಒಂದು 4 ರಿಂದ 5 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸಣ್ಣದಾರೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಜೀರಿಗೆ, ಜಾಸ್ತಿ ಬೇಡ, ಒಂದು 2 ಪಿಂಚಸ್ ಜೀರಿಗೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ರುಬ್ಬಕ್ಕೆ, ಜಾಸ್ತಿ ಬೇಡ. ಮತ್ತು 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೋಬೇಕು, ಯಾಕಂದರೆ ಇದರಲ್ಲಿ ಪೇಸ್ಟ್ ಜಾಸ್ತಿ ಇರೋಲ್ಲ, ಹಾಗಾಗಿ ನೀರು ಸ್ವಲ್ಪ ಹಾಕ್ಕೋಬೇಕು. ಈಗ ಮತ್ತೆ ಇನ್ನೊಂದ್ಸತಿ ಹೇಳೋದೇನು ಬೇಡ, ಅದೇ ದೋಸೆ ಹಿಟ್ಟಿಗೆ ಈ ಮಸಾಲೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಕೊತ್ತಂಬರಿ ಸೊಪ್ಪೇನು ಬೇಡ, ನಾವು ಆಲ್ರೆಡಿ ರುಬ್ಬಕ್ಕೆ ಹಾಕ್ಕೊಂಡಿದ್ದೀವಲ್ಲ, ಹಂಗಾಗಿ ಕೊತ್ತಂಬರಿ ಸೊಪ್ಪೇನು ಬೇಡ. ಈ ದೋಸೆ ಅಂತೂ ತುಂಬ ಇನ್ನೂ ಹೆಲ್ತ್ಗೆ ಒಳ್ಳೆಯದು. ಇದು ಮೆಂತ್ಯ ಸೊಪ್ಪಿನ ದೋಸೆ ಅಂತ. ಸೇಮ್ ಮಾಮೂಲಿ ದೋಸೆ ಹೆಂಚಿ ನೀರು ಹಾಕಿದ್ದೀನಿ. ಈಗ ದೋಸೆ ಬಿಟ್ಕೊತಾ ಇದ್ದೀನಿ. ನೋಡಿ, ನಿಮಗೆ ಮೊದಲೇ ಹೇಳ್ದಂಗೆ ನಿಮ್ಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡ ಬಿಟ್ಕೋಬೋದು. ನಾನು ದೊಡ್ಡದಾಗಿ ಬಿಟ್ಕೊತೀನಿ ದೋಸೆ, ನನಗದು ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ ಈಗ ಹಂಚಿನ ತುಂಬ ದೋಸೆ ಬಿಟ್ಟರೆ ನನಗೊಂಥರ ಖುಷಿ ಅನಿಸುತ್ತೆ. ಹಂಚಿನ ತುಂಬ ದೋಸೆ ಬಿಡಬೇಕು ಅಂತ. ಈಗ ಇಷ್ಟೂ ಆದಮೇಲೆ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸೇಮ್ 2 ಕಡೆನೂ ಬೇಯಿಸ್ಕೊತಾ ಇದ್ದೀನಿ. 2 ಕಡೆನೂ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ವಾರ ಪೂರ್ತಿ ದೋಸೆ ಚಿಂತೆ ಇರೋಲ್ಲ. ನೋಡಿ, ದೋಸೆ ಎರಡು ಕಡೆನೂ ಬೇಯಿಸ್ಕೊಂಡಾಯಿತು. ಈಗ ಎತ್ತಿಟ್ಕೊತಾ ಇದ್ದೀನಿ. ನೋಡಿ, ಮೆಂತ್ಯ ಸೊಪ್ಪಿನ ದೋಸೆ ರೆಡಿ ಆಯಿತು. ಹೆಲ್ತ್ಗೆ ಇದಂತೂ ತುಂಬ ಒಳ್ಳೆಯದು, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ ಬಂದು ಮಾಮೂಲಿ ದೋಸೆ, ನಾರ್ಮಲ್ ದೋಸೆ. ಇದು ನಿಮಗೆಲ್ಲರೂ ಗೊತ್ತೇ ಇರುತ್ತೆ, ಹಾಗಾಗಿ ನಾನು ಹೇಳೋದೇನು ಬೇಡ. ನಾರ್ಮಲ್ ದೋಸೆ ಇದು. ನಾರ್ಮಲ್ ದೋಸೆನೇ ಮಾಮೂಲಿ ದೋಸೆ ಥರ ಇದು ಎಣ್ಣೆ ಹಾಕಿ, ಅದಕ್ಕೋಸ್ಕರ ಫಾಸ್ಟಾಗಿ ಮಾಡಿಬಿಟ್ಟಿದ್ದೀನಿ. ಎಲ್ರಿಗೂ ಗೊತ್ತಿರುತ್ತೆ ನಾರ್ಮಲ್ ದೋಸೆ, ಅದಕ್ಕೋಸ್ಕರ. ನೆಕ್ಸ್ಟ್ ಬಂದು ಸೇಮ್ ದೋಸೆ ಇಟ್ಟು ಇದನ್ನ ಒಬ್ಬೊಬ್ಬರು ಉತ್ತಪ್ಪ ಅಂತಾರೆ, ಒಬ್ಬೊಬ್ಬರು
ಸೆಟ್ ದೋಸೆ ಅಂತಾರೆ, ನಾನು ಇದನ್ನು ಸೆಟ್ ದೋಸೆ ಅಂತಲೇ ಅನ್ನೋದು. ಹಾಗಾಗಿ ದೋಸೆ ಮಂದು ಕುಯ್ಕೊಂಡು ಸ್ವಲ್ಪ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಕೋಬೇಕು, ಈರುಳ್ಳಿ ಇಷ್ಟನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ರೆ ಹಬೆಲಿ ತುಂಬ ಚೆನ್ನಾಗಿರುತ್ತೆ ದೋಸೆ. ಇದೀಗ 2 ಕಡೆನೂ ಬೇಯಿಸ್ಕೋಬೇಕು. ಇದನ್ನು ಒಂದು ಕಡೆ ಬೆಂದಿದೆ ಆಲ್ರೆಡಿ, ಈಗ ಇನ್ನೊಂದು ಕಡೆ ಮುಗ್ಸಾಕೊತಾ ಇದ್ದೀನಿ. ಮುಗಿಸ್ಬಿಟ್ಟು 2 ಕಡೆನೂ ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಜಾಸ್ತಿ ಕ್ರಿಸ್ಪಿಯಾಗಿ ಬೇಯಿಸೋದೇನು ಬೇಡ, ಸ್ವಲ್ಪ ಬೆಂದರೆ ಸಾಕು. ಈಗ 2 ಕಡೆನೂ ಬೆಂದಾಯಿತು. ಈಗ ರೆಡಿ ಆಯಿತು ಹೋಟೆಲ್ ಸ್ಟೈಲ್ ಏನು ದೋಸೆ ಅಂತೀರಾ ನೀವು, ಇದನ್ನು ಉತ್ತಪ್ಪ ಅಂತೀರಾ, ಇಲ್ಲ ಅಂದರೆ ನಾನು ಸೆಟ್ ದೋಸೆ ಅಂತ ಕರಿತೀನಿ. ಈಗ ಎಲ್ಲ ದೋಸೆನೂ ಟೇಸ್ಟ್ ಮಾಡ್ತಾಯಿದ್ದೀನಿ, ಬನ್ನಿ ಟೇಸ್ಟ್ ಮಾಡೋಣ. ನನಗಂತೂ ಎಲ್ಲ ದೋಸೆನೂ ಟೇಸ್ಟ್ ತುಂಬ ಚೆನ್ನಾಗಿತ್ತು. ತುಂಬ ಖುಷಿಯಿಂದ ತಿಂದರು ನನ್ನ ಮಕ್ಕಳೆಲ್ಲ. ಒಂದೇ ದಿವಸ ಎಲ್ಲ ದೋಸೆನೂ ಮಾಡಿದ್ದೆಲ್ಲಮ್ಮ ಅಂತ ಖುಷಿಯಿಂದ ತಿಂದಿದ್ದಾರೆ. ನೀವು ಒಂದು ವಾರಕ್ಕೆ ಎಷ್ಟಾಗಬೇಕು ಒಂದೊಂದು ದಿವಸ ಒಂದೊಂದು ದೋಸೆ ಮಾಡ್ಕೋಬೋದು. ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ. ಹೆಲ್ಪ್ ಆಗುತ್ತೆ ಅಂತ ಅನಿಸಿದರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅಂದ್ಕೊತೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡದೆ ಹಾಗೆ ಹೋಗಬೇಡಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಒಂದು ವಾರಕ್ಕೆ ಯಾವ ಥರ ಬೇಕಾಗೋದು ದೋಸೆ ಅಂತ ಕಳಿಸಿದ್ದೀನಿ. ನಿಮಗೆ ದೋಸೆ ಹಿಟ್ಟಿದೇನಾದ್ರು ವೀಡಿಯೋ ಬೇಕಿತ್ತು ಅಂತಂದರೆ ದೋಸೆ ಹಿಟ್ಟು ಅಂತ ಕಮೆಂಟ್ ಮಾಡಿ, ಆವಾಗ ನಾನು ದೋಸೆ ಹಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಬಾಯ್.